Welcome to Vidyakashi Career Academy official YouTube channel. ನಮಸ್ಕಾರ ಸ್ನೇಹಿತರೆ, ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲಿ ಮಾಡುವಂಥ ನಮಸ್ಕಾರಗಳು. ಮೊದಲ ಕಂಪ್ಯೂಟರ್ ವಿಡಿಯೋಗೆ ನೀವು ಅದ್ಭುತವಾಗಿ ಸ್ಪಂದಿಸಿದ ರೀತಿ ನಾವು ಕೆಲಸ ಮಾಡೋ ಜವಾಬ್ದಾರಿಯನ್ನು ಹೆಚ್ಚು ಸಂತಸ ಕೊಟ್ಟಿದ, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಬನ್ನಿ ಕಂಪ್ಯೂಟರ್ ವಿಭಾಗದ ಮುಂದಿನ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಚರ್ಚೆಯನ್ನು ಮುಂದುವರಿಸೋಣವಾ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಮೊದಲ ವಿಡಿಯೋಗೆ ನೀವು ಇಷ್ಟು ಅದ್ಭುತವಾಗಿ ಪ್ರತಿಕ್ರಿಯಿಸ್ತೀರಿ ಅಂಥೇಳಿ. ತುಂಬ 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 ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ಮುಂದಿನ ಮಾದರಿಯ ಪ್ರಶ್ನೆಗಳನ್ನು ಗಮನಿಸ್ಬೋದಾ. ಜಾಲತಾಣದಲ್ಲಿ ಅಂದ್ರೆ ವೆಬ್ಸೈಟ್ನಲ್ಲಿ ಬಳಸುವಂತಹ ಗ್ರಾಫಿಕಲ್ ಫೈಲ್ ಯಾವುದು? ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. GIF, BMP, ಟೆಕ್ಸ್ಟ್, IMP, TIFF ಫೈಲ್. ಸೊ ಇಲ್ಲಿ GIF ಗ್ರಾಫಿಕಲ್ ಇಮೇಜ್ ಫೈಲ್ ಫಾರ್ಮ್ಯಾಟ್, BMP ಬಿಟ್ ಮ್ಯಾಪ್ ಅಂತ. ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ ಫೈಲ್ ವಿಸ್ತಾರಗಳ ಕುರಿತಾಗಿ. ಉತ್ತರ ಕರ್ನಾಟಕದಲ್ಲಿ ವ್ಯಕ್ತಿ ಹೆಸರಿನ ಜೊತೆಗೆ ಮನೆತನದ ಹೆಸರು ಹೇಗಿರ್ತದೋ, ಅಡ್ರೆಸ್, ಅಡ್ಡ ಹೆಸರು, ಮನೆತನದ ಹೆಸರು, ಸರ್ ನೇಮ್, ಲಾಸ್ಟ್ ನೇಮ್, ಅದೇ ಮಾದರಿಯಲ್ಲೇ ಕಂಪ್ಯೂಟರ್ ಪ್ರಪಂಚದಲ್ಲಿಯೂ ಕೂಡ ಫೈಲ್ಗಳಿಗೆ ಫೈಲ್ ವಿಸ್ತಾರ ಅಂತಿರ್ತದೆ. ಅಂತಹ ಯಾವ ಮನೆತನಕ್ಕೆ ಸೇರಿರುವ ಫೈಲನ್ನು ಜಾಲತಾಣ ಪುಟದಲ್ಲಿ ವೆಬ್ಸೈಟ್ ಪೇಜ್ಗಳಲ್ಲಿ ಬಳಸಬಹುದು ಅಂತ ಪ್ರಶ್ನೆ. ಬಿಟ್ ಮ್ಯಾಪ್ MS ಪೇಂಟಲ್ಲಿ ಬಳಸ್ತೀವಿ ಇದನ್ನ. TXT ಅಥವಾ .txt ಅನ್ನೋ ಫೈಲನ್ನು, ಟೆಕ್ಸ್ಟ್ ಫೈಲನ್ನು ನೋಟ್ ಪ್ಯಾಡಲ್ಲಿ ಬಳಸ್ತೇವೆ. ಹಾಗೆ IMP ಅನ್ನೋ ಹೆಸರಿನ ಫೈಲ್ ಫಾರ್ಮ್ಯಾಟ್ ಇಲ್ಲ. ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮ್ಯಾಟ್. ಏನು ಹೀಗಂದ್ರೆ ಇವಿಷ್ಟರಲ್ಲಿ ವೆಬ್ಸೈಟಲ್ಲಿ ಯೂಸ್ ಮಾಡೋದು ಯಾವುದು? ನಾನು ನಿಮ್ಮ ಕಮೆಂಟ್ಗೋಸ್ಕರ ಕೂಡ ಕಾಯ್ತಾ ಇದ್ದೇನೆ ಸ್ನೇಹಿತರ. ಸೊ ಇಲ್ಲಿ ನಮಗೆ ಕೇಳುವಂತಹ ಪ್ರತಿ ಸಲದ ಈ ಫೈಲ್ ಫಾರ್ಮ್ಯಾಟ್ಸ್ ಅಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಛಾಯಾಚಿತ್ರ ಆಕ್ರಮಿಸುವಷ್ಟು ಸ್ಥಳವನ್ನೇ ಆಕ್ರಮಿಸಿಕೊಂಡು ಅದರೊಳಗಡೆ ಒಂದು ವಿಡಿಯೋ ಇರ್ತದೆ ನೋಡಿ. ನಾವು ಇದನ್ನ GIF ಫೈಲ್ ಅಂತ ಹೇಳಿ ಕರಿತೀವಿ. ಗ್ರಾಫಿಕ್ಸ್ ಇಮೇಜ್ ಫೈಲ್ ಫಾರ್ಮ್ಯಾಟ್, GIF ಫೈಲ್. ಸಾಮಾನ್ಯವಾಗಿ ವೆಬ್ಸೈಟಲ್ಲೇ ಈ ಫೈಲನ್ನು ಬಳಸಲಾಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ GIF. ಆಲ್ರೆಡಿ ನೀವು ಇಂಥ ಫೈಲ್ಗಳನ್ನು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲೂ ಕೂಡ ಯೂಸ್ ಮಾಡಿರ್ತೀರಿ ಅಂತ ಅನ್ಕೊಂಡ. ಬನ್ನಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಬೋದಾ. ಸರಿ, ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಬಳಸಲಾಯಿತು? ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇದ್ದೇನೆ. ಈಗಾಗಲೇ ಪೊಲೀಸ್ ನೇಮಕಾತಿಯಲ್ಲಿ ಕೇಳಿರುವಂತಹ ಪ್ರಶ್ನೆ, ತುಂಬಾ ಸಲ ರಿಪೀಟ್ ಆಗಿರುವ ಪ್ರಶ್ನೆಯೂ ಕೂಡ ಹೌದು. ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲ ಬಾರಿಗೆ ಇಂಟರ್ನೆಟ್ ಅನ್ನ, ಅಂತರ್ಜಾಲವನ್ನ, ಇಂಟರ್ನೆಟ್ ಅಂದ್ರೆ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್, ಜಾಲಗಳ ಬೃಹತ್ ಜಾಲಕ್ಕೆ ಅಂತರ್ಜಾಲ ಎಂದು ಕರೆಯಲಾಗುವುದು. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು ಎಲ್ಲಿ? ಇದನ್ನ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್, ಅಮೆರಿಕದ ರಕ್ಷಣಾ ದಳ, ಫ್ರಾನ್ಸ್ ಮತ್ತು ಇಸ್ರೇಲ್ ಇವೆಲ್ಲವುಗಳಲ್ಲಿ ಮೊದಲಿಗೆ ಬಳಕೆ ಮಾಡಿದ್ದು ಎಲ್ಲಿ? ಸೊ ಅಮೆರಿಕದಲ್ಲೇ ಯುದ್ಧದ ಸಂದರ್ಭದಲ್ಲೇ ಈ ಸೈನಿಕರ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ದತ್ತಾಂಶ ವರ್ಗಾವಣೆ ಅಂತ ಹೇಳಿ ಕೆಲಸ ಶುರುವಾಯಿತು. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಶತ್ರು ಪಡೆಯವರು ಆ ಸೈನಿಕನನ್ನ ಸೆರೆಯಾಳಾಗಿ ಮಾಡಿ ಆತನನ್ನ ಹತ್ಯೆಗೈದು ಅವನಲ್ಲಿರೋ ಗೌಪ್ಯ ಮಾಹಿತಿಯನ್ನ ಕದಿಯೋ ಕೆಲಸ ಶುರುವಾಯಿತು. ಸೊ ಎರಡು ರೀತಿ ತೊಂದರೆ ಆಯಿತು. ಒಂದು, ಅವರ ಸ್ವದೇಶದ ಸೈನಿಕರ ಪ್ರಾಣಹಾನಿ, ದೇಶಭಕ್ತರ ಪ್ರಾಣಹಾನಿ. ಅದು ಬಿಟ್ಟರೆ ಗೌಪ್ಯ ಮಾಹಿತಿಯ ಸೋರಿಕೆ. ಇವೆರಡನ್ನ ತಪ್ಪಿಸ್ಕೊಳ್ಬೇಕು ಅನ್ನೋ ಯೋಚನೆ ಇಟ್ಕೊಂಡು ಅಮೆರಿಕದ ರಕ್ಷಣಾ ದಳದಲ್ಲೇ ಅಲ್ಲೇ ಒಂದು ಏಜೆನ್ಸಿ ಬರ್ತದೆ,
ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ, ಅರ್ಪಾ ಅಂತ ಹೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಅವ್ರು ಏನು ಮಾಡಿದ್ರು, ಸಂಶೋಧನೆ ಮೂಲಕ ಒಂದು ಗಣಕಯಂತ್ರದಿಂದ ಇನ್ನೊಂದು ಗಣಕಯಂತ್ರಕ್ಕೆ ತಂತಿಯ ಮೂಲಕ ಅಥವಾ ನೆಟ್ವರ್ಕ್ ಅನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ದತ್ತಾಂಶ ವರ್ಗಾವಣೆ ಮಾಡಬಲ್ಲಂತ ಪರಿಕಲ್ಪನೆಯನ್ನ ಪರಿಚಯಿಸಿದ್ರು. ಸೊ ಅರ್ಪಾ ಅಂತ ಕರಿತೀವಿ. ಬರ್ತಾ ಬರ್ತಾ ನಿಧಾನವಾಗಿ ಅದೇ ಅರ್ಪಾ ನೆಟ್ ಆಗಿ ಬದಲಾವಣೆ ಕೂಡ ಆಯಿತು. ಬಹಳ ದಿನಗಳ ಕರೆಗೆ ಇವರಿಗೆ ಈ ಜವಾಬ್ದಾರಿಯನ್ನು ಹೊತ್ಕೊಂಡಿರೋಕ್ಕಾಗಲಿಲ್ಲ. ಮುಂದುವರೆದ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್, ಅಮೆರಿಕದವರು ಅವ್ರಿಗೆ ಜವಾಬ್ದಾರಿ ಕೊಟ್ಟರು. ಪ್ರಸ್ತುತ ಮಾತ್ರ ಜಾಲ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಡದ, ಒಂದು ದೇಶಕ್ಕೆ ಸಂಬಂಧಪಡದ, ಇದು ಸಹಕಾರಿ ರೂಪದಲ್ಲಿ ಕೋಆಪರೇಟಿವ್ ಆಗಿ ವಿಶ್ವವ್ಯಾಪಿಯಾಗಿ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ಕಂಡು ಬಂದಿದ್ದು ಮಾತ್ರ ಅಮೆರಿಕದ ರಕ್ಷಣಾ ದಳ ಪೆಂಟಗಾನ್ನಲ್ಲಿ ಶುರುವಾಯಿತು. ಶುರು ಮಾಡಿದ್ದು ಅರ್ಪಾ ನೆಟ್ ಅವರು. ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ತನ್ಮೂಲಕ ಶುರುವಾಗಿರುವಂತಹ ಅಂತರ್ಜಾಲ ಇವತ್ತು ನಾವು ಕೋವಿಡ್ ಸಮಯದಲ್ಲೂ ಕೂಡ, ಲಾಕ್ಡೌನ್ ಸಮಯದಲ್ಲೂ ಕೂಡ ನೀವಲ್ಲೇ ನಾವಿಲ್ಲೇ, ನೀವಲ್ಲೇ ನಾವಿಲ್ಲೇ, ಆದರೆ ನಮ್ಮ ಕಲಿಕೆ ಮಾತ್ರ ನಿರಂತರವಾಗಿ ನಡೆಯೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಅದ್ಭುತವಾದ ಕೊಡುಗೆ ಅಂತರ್ಜಾಲದ ಕೊಡುಗೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಂಡ ಸ್ನೇಹಿತರ, ಬನ್ನಿ ಪೊಲೀಸ್ ನೇಮಕಾತಿ ಕೇಳಿರೋ ಪ್ರಶ್ನೆ ನೋಡಿ. ಅದು ಮುಂದಿನ ಪ್ರಶ್ನೆ. ಅನೇಕ ವರ್ಷಗಳಿಂದ ಕಂಪ್ಯೂಟರ್ ಜಾಲವನ್ನ, ಕಂಪ್ಯೂಟರ್ ನೆಟ್ವರ್ಕ್ ಅನ್ನ ಮತ್ತು ಅದರೊಳಗಿರುವಂತಹ ಕಂಪ್ಯೂಟರ್ಗಳನ್ನೂ ಕೂಡ ವಿವಿಧ ಆಕ್ರಮಣಗಳಿಂದ, ಗಮನಿಸಬೇಕಾಗಿರುವಂತಹ ಪದ ಇದು, ಆಕ್ರಮಣಗಳಿಂದ, ಸರಿನಾ, ರಕ್ಷಿಸುವಂಥ ವ್ಯವಸ್ಥೆಗೆ ಏನಂತ ಕರೆಯಲಾಗ್ತದೆ? ನಮ್ಮಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಹೇಗಿದೆಯೋ ಅದೇ ಮಾದರಿಯಲ್ಲೇ ಈ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಹುದ್ದೆ ಕೂಡ ಇತ್ತು. ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ನೀವು ಪ್ರಾಯಶಃ ಈ ಚಲನಚಿತ್ರ ನೋಡಿರ್ತೀರಿ ಅನ್ಕೊಳ್ತೇನೆ ನಾನು, ಯಾವುದು ಏಕ್ ಥಾ ಟೈಗರ್ ಅಂತ ಹೇಳಿ, ಗಮನಿಸಿದಿರಿ ಅನ್ಕೊಳ್ತೇನೆ. ಅಲ್ಲಿ ಆ ವಿಜ್ಞಾನಿಯ ಮನೆಯೊಂದರಿಂದ ಮಾಹಿತಿಯ ಸೋರಿಕೆ, ಆ ಚಲನಚಿತ್ರದ ನಟಿ ಕತ್ರಿನಾ ಕೈಫ್ ಅವರು ಬಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗೋ ಆ ಮಾಹಿತಿನ ನೋಡಿದಿರಿ ಅನ್ಕೊಳ್ತೇನೆ ನಾನು. ಸಪೋಸ್ ಆ ಸಿಸ್ಟಮ್ ಅಲ್ಲಿ ಏನಾದ್ರು ಫೈರ್ ವಾಲ್ ಇತ್ತು ಅಂತ ಇಟ್ಕೊಳ್ಳಿ, ಅದು ಸಾಧ್ಯ ಇರಲಿಲ್ಲ. ಫೈರ್ ವಾಲ್ ಯಾವ ತರನಾಗಿ ಕೆಲಸ ಮಾಡ್ತದೆ? ಯಾವಾಗಲೂ ಕೂಡ ಅಪರಿಚಿತರ ಕಂಪ್ಯೂಟರ್ ವ್ಯವಸ್ಥೆ, ಹೊರಗಡೆಯಿಂದ ಯಾರೋ ಇಂಟರ್ನೆಟ್ ಮೂಲಕನೋ, ಹ್ಯಾಕಿಂಗ್ ಮೂಲಕನೋ, ನೆಟ್ ಮೂಲಕನೋ ಇದರೊಳಗಿರೋ ಮಾಹಿತಿ ಸೋರಿಕೆ ಮಾಡೋಕೆ ಬಂದರೆ ಅದು ಸ್ಟಾಪ್ ಮಾಡ್ತದೆ. ದಟ್ ಈಸ್ ವಾಟ್ ಫೈರ್ ವಾಲ್. ಫೈರ್ ವಾಲ್ ಬೇರೆ ಯಾರಿಗೂ ಕೂಡ ಅಪರಿಚಿತರಿಗೆ ದತ್ತಾಂಶ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಅದ್ರ ಬದಲಿಗೆ ಆಲ್ರೆಡಿ ಈ ಆಫೀಸಲ್ಲಿ ಕನೆಕ್ಟ್ ಇದ್ದಂತಹ ಅಥರೈಸ್ಡ್, ಅಧಿಕೃತ ಜನ ಮಾತ್ರ ಅದ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುತ್ತದೆ ವಿನಃ ಬೇರೊಬ್ಬ ವ್ಯಕ್ತಿ ಈ ದತ್ತಾಂಶವನ್ನು ಕದಿಯುವಂಥ ಅವಕಾಶವನ್ನು ಆ ಫೈರ್ ವಾಲ್ ಕೊಡೋದಿಲ್ಲ. ಫೈರ್ ವಾಲ್ ಕುರಿತಾಗಿ ನಮ್ಮ ರಾಜ್ಯದಲ್ಲಿ 6ರಿಂದ 7 ಸಲ ಪ್ರಶ್ನೆಗಳು ಬಂದಿದ್ದಾವೆ, ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡುವ ಸ್ನೇಹಿತರೆ. ಫೈರ್ ವಾಲ್ TCP/IP ಯ ವಿಸ್ತೃತ ರೂಪ ಏನು? ಫಸ್ಟ್ ಆಫ್ ಆಲ್, P ಫಾರ್ ಪ್ರೋಟೋಕಾಲ್. ಪ್ರೋಟೋಕಾಲ್ ಸೆಟ್ ಆಫ್ ರೂಲ್ಸ್, ನಿಯಮಗಳ ಒಂದು ಗುಂಪು ಅಂತ ಅರ್ಥ. ಈಗ ಯಾವುದೇ ಒಂದು, ಈಗ ನಾವು ಸ್ಕೂಲ್ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ, ಆ ವೇದಿಕೆಗೆ ಒಂದು ಪ್ರೋಟೋಕಾಲ್ ಇರ್ತದೆ. ತುಂಬ ಸ್ಕೂಲ್ ಕಾಲೇಜ್ಗಳಲ್ಲಿ ಕರೆಸಿದಾಗ ಹೋದಾಗ ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪು ಹೇಳ್ತೀನಿ ನೋಡಿ ನೀವು. ಆ ಸ್ಟೇಜ್ನ ಪ್ರೋಟೋಕಾಲ್ ಏನಿರ್ತದೆ ಅಂದರೆ, ಯಾವತ್ತೂ ಸಭೆಯ ಅಧ್ಯಕ್ಷರನ್ನ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಇದೆ, ನಿಮ್ಮ ಕಾಲೇಜಿಗೆ ನೀವು ನಮ್ಮನ್ನು ಅತಿಥಿಯಾಗಿ ಆಹ್ವಾನಿಸಿದಿರಿ ಅಂತ ಹೇಳಿದಾಗ ನಾವು ಅತಿಥಿಗಳು ಅನ್ನೋ ಕಾರಣಕ್ಕಾಗಿ ಮೊದಲಿಗೆ ನಮ್ಮನ್ನೇ ಸ್ವಾಗತಿಸೋದು, ಮೊದಲಿಗೆ ನಮಗೆ ಮಾಲಾರ್ಪಣೆ ಮಾಡೋದು, ಮೊದಲಿಗೆ ನಮಗೆ ವಂದನಾರ್ಪಣೆ ಮಾಡೋದು ಖಂಡಿತ ತಪ್ಪು. ಅಲ್ಲಿನ ಪ್ರೋಟೋಕಾಲ್ ಏನು ಅಂದರೆ, ಯಾವತ್ತು ಒಂದು ಸಭೆ ಅಂತ ನಡೆದಾಗ ಸಭೆಯ ಸಭಾಧ್ಯಕ್ಷರನ್ನ ಮೊದಲಿಗೆ ಆಹ್ವಾನಿಸಬೇಕು, ಸಭಾಧ್ಯಕ್ಷರನ್ನ ಸ್ವಾಗತಿಸಬೇಕು, ಸಭಾಧ್ಯಕ್ಷರಿಗೆ ಮೊದಲ ಸ್ವಾಗತ ಭಾಷಣ, ಸಭಾಧ್ಯಕ್ಷರಿಗೆ ಮೊದಲ ವಂದನಾರ್ಪಣೆ, ಸಭಾಧ್ಯಕ್ಷರು ಮಾತನಾಡಿದ ನಂತರ ಪ್ರೋಗ್ರಾಮ್ ಎಂಡಲ್ಲಿ ನೇರವಾಗಿ ವಂದನಾರ್ಪಣೆ ಆಗಬೇಕು, ಪ್ರೋಗ್ರಾಮ್ ಮುಗಿಬೇಕು. ಇದು ಪ್ರೋಟೋಕಾಲ್. ಇದು ತುಂಬ ಕಡೆ ಇಷ್ಟು ಕಡೆ ಅತಿಥಿಯಾಗಿ ಕರೆದಿರ್ತಾರಲ್ಲ, ಹೋಗಿರ್ತೀವಿ, ಅವರು ಫಸ್ಟು ಸ್ವಾಗತಿಸೋದು ನಮ್ಮನ್ನು, ಅತಿಥಿಗಳನ್ನು, ಅದಾದ ಮೇಲೆ ಸಭಾಧ್ಯಕ್ಷರನ್ನು. ಅದು ಖಂಡಿತ
ತಪ್ಪು. ಸೊ ಒಂದು ಕೆಲಸ ನಡಿಬೇಕಾದ್ರೆ ಅದಕ್ಕೆ ಸೆಟ್ ಆಫ್ ರೂಲ್ಸ್ ನಾರ್ಮ್ಸ್ ಹೀಗೆ ನಡಿಬೇಕು ಅಂತ ರೂಲ್ಸ್ ಇರ್ತದ, ಆ ನಿಯಮಗಳಿಗೆ ನಾವು ಪ್ರೋಟೋಕಾಲ್ ಅಂತ ಕರಿತೀವಿ. ಅದೇ ನಿಟ್ಟಿನಲ್ಲಿ ಕಂಪ್ಯೂಟರ್ ಪ್ರಪಂಚದಲ್ಲಿಯೂ ಕೂಡ ದತ್ತಾಂಶ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಆಗಲಿಕ್ಕೆ ತನ್ನದೇ ಆಗಿರೋ ಪ್ರೋಟೋಕಾಲ್ ಅನ್ನು ಬಳಸ್ತದ. ಅಂಥದ್ದೇ ಪ್ರೋಟೋಕಾಲ್ TCP/IP. ಏನು ಹಾಗಂದ್ರೆ TCP/IPಯ ವಿಸ್ತೃತ ರೂಪ ಏನು? ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆ್ಯಂಡ್ ಇಂಟರ್ನೆಟ್ ಪ್ರೋಟೋಕಾಲ್. ಸಾಕಷ್ಟು ಪ್ರೋಟೋಕಾಲ್ಗಳಿದಾವೆ. ಫಾರ್ ಎಕ್ಸಾಂಪಲ್ ಇದರ ಹೆಸರು ಕೇಳಿರ್ಬೋದು ತಾವುಗಳೆಲ್ಲ, FTP ಅಂತ ಕೇಳಿದ್ದೀರಾ? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ಗಳ ವರ್ಗಾವಣೆಗೆ, ದತ್ತಾಂಶಗಳ ವರ್ಗಾವಣೆಗೆ ಒಂದು ನಿಯಮ ಇದೆ. ಎಂಥ ಮಾಹಿತಿಯನ್ನು ಇಂಟರ್ನೆಟ್ ಮೂಲಕ ವರ್ಗಾವಣೆ ಮಾಡಬೇಕು, ಎಂಥದ್ದನ್ನು ಮಾಡಬಾರ್ದು, ಆ ನಿಯಮಗಳನ್ನು ಹೇಳ್ತದೆ. HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಅದಕ್ಕೂ ಕೆಲವು ರೂಲ್ಸ್ ಇದೆ. ಈಗ ನೀವು ಮೊಬೈಲಲ್ಲಿ ನಾವು ಯಾವುದೋ ಫೈಲ್ನ ಓಪನ್ ಮಾಡಬೇಕು ಅಂತ ಕ್ಲಿಕ್ ಮಾಡಿದ್ರೆ ಬೇರೆ ಇನ್ನೇನು ಓಪನ್ ಆಗತ್ತೆ ನೋಡಿ, ಅದು HTTP ನಿಯಮಗಳಿಗೆ ವಿರುದ್ಧವಾಗಿರ್ತದೆ. ಈಗ ಮನೆಯಲ್ಲಿರುವಂಥ ಮಕ್ಕಳ ಕೈಗೆ, ವಿಶೇಷವಾಗಿ ಟೀನೇಜರ್ ಕೈಗೆ ಮೊಬೈಲನ್ನು ಕೊಡಬೇಕಾದ್ರೆ ಒಂದು ಚಿಕ್ಕ ಸೆಟ್ಟಿಂಗ್ಸ್ ಮಾಡ್ಬಿಟ್ಟು ಕೊಡಬೇಕು. HTTP ಅಷ್ಟೇ ಅಲ್ಲ ಸ್ನೇಹಿತರೆ, HTTPS ಅಂತ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್ ಅಂತ ಅರ್ಥ. ಇದಿರಲಿಲ್ಲ ಅಂತ ಹೇಳಿದ್ರೆ ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂಥ, ಪ್ರಾಪಂಚಿಕ ಜ್ಞಾನ ಇಲ್ಲದೆ ಇರುವಂಥ ಮಕ್ಕಳು ತಪ್ಪು ಹಾದಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಸಾಧ್ಯ ಆದಷ್ಟು ಮಕ್ಕಳ ಕೈಗೆ ಕೊಟ್ಟಾಗ HTTPS ಇಲ್ಲ, ಅವರಿಗೆ ನೇರವಾಗಿ ಯೂಟ್ಯೂಬ್ ಅನ್ನೋದನ್ನ ಕೊಡೋದಕ್ಕಿಂತ ಕಿಡ್ಸ್ ಯೂಟ್ಯೂಬ್ ಅಂತಾನೆ ಬರ್ತದೆ. ಆ ಕಿಡ್ಸ್ ಯೂಟ್ಯೂಬ್ ಕೊಡೋದು ಇಟ್ಸ್ ಸೇಫರ್ ಸೈಡ್. ನೀವು ಮಕ್ಕಳಿಗೆ ಯೂಟ್ಯೂಬೇ ಕೊಡಬಾರ್ದು, ಪ್ರತಿಯೊಂದಕ್ಕೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರ್ತದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋದು ಹೇಗೆ, ಆ ಕಡೆ ನಮ್ಮ ಫೋಕಸ್ ಇರಲಿ. ನಾವೇನಾದ್ರು ಇಂದಿನ ಮಕ್ಕಳಿಗೆ ನೀವು ಯೂಟ್ಯೂಬ್ ಕೊಡದೆ ಹೋದ್ರೆ, ಇಂಟರ್ನೆಟ್ ಕೊಡದೆ ಹೋದ್ರೆ, ಇಮೇಲ್ ಗೊತ್ತಿರದೆ ಹೋದ್ರೆ, ಮೊಬೈಲ್ ಗೊತ್ತಿರದೆ ಹೋದ್ರೆ, ಪ್ರಾಯಶಃ ಅವರು ಎಷ್ಟೇ ವಿದ್ಯಾವಂತರಾಗಿದ್ದರೂ ಕೂಡ ಅವರನ್ನು ಅನಕ್ಷರಸ್ಥ ಎಂಬ ನಿಟ್ಟಿನಲ್ಲಿ ಟ್ರೀಟ್ ಮಾಡುವಂಥ ಒಂದು ಪರಿಸರವನ್ನು ನಾವು ನೋಡಿದ್ದೀವಿ. ಮೊದಲೆಲ್ಲ ಒಂದು ಕಾಲ ಇತ್ತು ರೀ, ಅಕ್ಷರ ಪ್ರಭಾ ಅಂತ ಸರ್ಕಾರಿ ಯೋಜನೆಗಳೆಲ್ಲ ಬಂದಾಗ ಸಹಿ ಮಾಡೋಕೆ ಬಂದರೆ ಅಕ್ಷರಸ್ಥ ಅಂತ ಗುರುತಿಸಿರುವಂಥ ಪ್ರಸಂಗವನ್ನು ನೋಡಿದ್ದೀವಿ. ಇವತ್ತು ಆತ ಎಷ್ಟೇ ಪದವಿಗಳನ್ನು ಪಡೆದಿದ್ರು, ಡಿಗ್ರಿ ಪಡ್ಕೊಂಡಿದ್ರು ಕೂಡ ಆತನಿಗೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಅನಕ್ಷರಸ್ಥ. ಇಂಗ್ಲೀಷ್ ಒಂದೇ ಹೇಳ್ತಾ ಇಲ್ಲ, ಯಾವುದಾದ್ರು ಒಂದು ಭಾಷೆ ಸ್ಪಷ್ಟವಾಗಿ ಹೇಳೋಕೆ ಬರಬೇಕಲ್ಲ. ಒಂದು ವಿಷಯ ಕೊಟ್ಟಾಗ ಇದ್ರ ಬಗ್ಗೆ 10 ನಿಮಿಷ ಮಾತನಾಡೋದ್ರೆ ಮಾತನಾಡೋ ಸಾಮರ್ಥ್ಯ ಇರಬೇಕು ಅವನಲ್ಲಿ, ಫಸ್ಟ್ ಥಿಂಗ್. ಅದನ್ನು ಹೊರತುಪಡಿಸಿದ್ರೆ ಅವನಿಗೆ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಆತನನ್ನು ಮೊಬೈಲ್ ಗೊತ್ತೇ ಇಲ್ಲ, ಮೊಬೈಲ್ ಬಳಕೆ ಮಾಡೋಕ್ಕೆ ಬರಲ್ಲ ಅಂದ್ರೆ ಅವನ್ನ ಅಕ್ಷರಸ್ಥ ಅಂತ ಪರಿಗಣಿಸುವಂಥ ಸನ್ನಿವೇಶ ಇಲ್ಲ. ಇಂಟರ್ನೆಟ್ ಗೊತ್ತಿಲ್ಲ ಅಂದರೆ ಆತನನ್ನು ಅಕ್ಷರಸ್ಥ ಅಂತ ಪರಿಗಣಿಸುವ ಸನ್ನಿವೇಶ ಇಲ್ಲ. ಆತನೊಂದು ಮೇಲ್ ID, ಫೇಸ್ಬುಕ್ ಅಕೌಂಟು, ವಾಟ್ಸಪ್ ನಂಬರ್, ಟ್ವಿಟ್ಟರ್ ಅಕೌಂಟ್, ಟೆಲಿಗ್ರಾಮ್ ಎಲ್ಲದರಲ್ಲೂ ಇರಬೇಕು ಅವನು. ಅಂದಾಗ ಮಾತ್ರ ಆ ವ್ಯಕ್ತಿಯೊಬ್ಬ ಅಕ್ಷರಸ್ಥ ಎಂದು ಪರಿಗಣಿಸುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಅಂದರೂ ತಪ್ಪಾಗಲಾರದು ಅಂತ ಹೇಳ್ತಾ, ಈ ಅಂತರ್ಜಾಲದಲ್ಲಿ ಫೈಲ್ಗಳ ವರ್ಗಾವಣೆಗೆ ಇರುವಂಥ ಬೇರೆ ಬೇರೆ ಪ್ರೋಟೋಕಾಲ್ಸ್ ಅಲ್ಲೇ HTTPS, HTTP, FTP ಹೀಗೆ ವಿಭಿನ್ನ ಪ್ರೋಟೋಕಾಲ್ಸ್ಗಳ ಪಟ್ಟಿ ಇಲ್ಲಿದೆ. ಇವುಗಳ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಕೇಳ್ತಾ ಬಂದಿದ್ದಾರೆ. ಇವೆಲ್ಲವುಗಳನ್ನು SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಇಮೇಲ್ ಮೂಲಕ ದತ್ತಾಂಶಗಳ ವರ್ಗಾವಣೆಗಿರುವಂಥ ನಿಯಮಗಳ ಪಟ್ಟಿ ಅದು. ಡೊಮೈನ್ ನೇಮ್ ಸಿಸ್ಟಮ್, ಯಾವ ವೆಬ್ಸೈಟ್ಗೆ ಹೋಗಬೇಕು, ವೆಬ್ಸೈಟ್ಗಳ ಹೆಸರನ್ನು ಯಾವ ರೀತಿ ಬರಿಬೇಕು, ಈ ರೀತಿ ಪ್ರತಿಯೊಂದಕ್ಕೂ ಕೂಡ ದರ್ ಈಸ್ ಅ ಪ್ರೋಟೋಕಾಲ್, ದರ್ ಈಸ್ ಅ ಸಿಸ್ಟಮ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕರಗಳ ಗುಂಪು. ಪರಿಕರ ಆಂಗ್ಲ ಭಾಷಾ ಪದ ಪೆರಿಫೆರಲ್ಸ್, ಹೊರಗಡೆಯಿಂದ ಕನೆಕ್ಟ್ ಮಾಡ್ತೀವಿ ತೆಗಿತೀವಿ, ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್, ಅವನು ಎಲ್ಲವನ್ನ ಸೇರಿಸಿಕೊಂಡು ಏನಂತ ಕರಿತೀವಿ? ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಆಡಿಯೋ ಕ್ಲಿಯರ್ ಆಗಿದೆಯಾ ಸ್ನೇಹಿತರೆ? ಎಸ್, ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ರೈಟ್ ನೌ. ಹೇಳಿ, ಇವೆಲ್ಲವುಗಳನ್ನು ಒಟ್ಟಿಗೆ ಏನಂತ ಕರೆಯಲಾಗ್ತದೆ? ಜಾಲ, ನೆಟ್ವರ್ಕ್ ಎಂದು ಕರೆಯಲಾಗ್ತದೆ.
ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಿಂಟರ್ ಇರಲಿ, ಸ್ಕ್ಯಾನರ್ ಇರಲಿ, ಸರ್ವರ್ ಇರಲಿ, ಎಲ್ಲವನ್ನ ಸೇರಿಸ್ಕೊಂಡ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಈ ನೆಟ್ವರ್ಕ್ ಮೂಲಕ ಈಗ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ 10 ಕಂಪ್ಯೂಟರ್ ಇದಾವೆ, ಒಂದೇ ಪ್ರಿಂಟರ್ ಇದೆ ಅಂದರೆ ಆ ಪ್ರಿಂಟರನ್ನು 10 ಕಂಪ್ಯೂಟರ್ಗಳು ಸೇರಿ ಆಪರೇಟ್ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ನೆಟ್ವರ್ಕ್ ಅಂತ ಎಸ್ಟಾಬ್ಲಿಷ್ ಆದಾಗ. ಅದಕ್ಕೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಬೇರೆ ಕರಿತೀವಿ. ಇಂಟರ್ನೆಟ್ನಲ್ಲಿ ಅದಕ್ಕೆ ಪೂರಕವಾಗಿರುವಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋದನ್ನು ಗಮನಿಸ್ತಾ ಮುಂದಿನ ವಿವರಗಳನ್ನು ನೋಡ್ಬೋದಾ ಸ್ನೇಹಿತರ? ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ವಿನ್ಯಾಸಕರು ಯಾರು? ಏನ್ ಹಾಗಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹಾಗಂದ್ರೆ ಏನು? ಸೊ ಜಾಲದರ್ಶಕ ತಂತ್ರಾಂಶ ಮತ್ತು ಜಾಲ ಶೋಧಕ ತಂತ್ರಾಂಶ ಎರಡು ಬರ್ತದೆ. ಜಾಲದರ್ಶಕ ವೆಬ್ ಬ್ರೌಸರ್. ಈಗ ನೋಡಿ, ನೀವು ಕಂಪ್ಯೂಟರ್ ಪ್ರಪಂಚದಲ್ಲೇ ಬರೀ ಹಾರ್ಡ್ವೇರ್ ಇದ್ರೂ ನಡೆಯಲ್ಲ, ಬರೀ ಸಾಫ್ಟ್ವೇರ್ ಇದ್ರೂ ನಡೆಯಲ್ಲ, ಎರಡೂ ಪರಸ್ಪರ ಪೂರಕ ಆಗಿರ್ತವೆ. ಏನು ಹಾಗಂದ್ರೆ ಕಂಪ್ಯೂಟರ್ದ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ ನೋ ಯೂಸ್, ಆಪರೇಟಿಂಗ್ ಸಿಸ್ಟಮ್ ಇದೆ ಕಂಪ್ಯೂಟರ್ ಇಲ್ಲ ಅಂದ್ರೆ ನೋ ಯೂಸ್. ಹಾಗೆ ಪ್ರತಿಯೊಂದು ಕೆಲಸಕ್ಕೆ ಇಂಟರ್ನೆಟ್ ಕನೆಕ್ಟಿವಿಟಿ ಏನೆಲ್ಲ ಬೇಕು? ಕಂಪ್ಯೂಟರ್ ಇರಬೇಕು, ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರಬೇಕು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ ತಗೊಂಡಿರ್ಬೇಕು, ಅದರಲ್ಲಿ ಡಾಟಾ ಅಥವಾ ಕರೆನ್ಸಿ ಇರಬೇಕು, ಇವೆಲ್ಲವುಗಳ ಜೊತೆಗೆ ಮಾಡೆಮ್ ಇರಬೇಕು. ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಎಂಬ ಸಾಧನದ ಹ್ರಸ್ವ ರೂಪ ಮಾಡೆಮ್ ಇರಬೇಕು. ಇವೆಲ್ಲ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ ಆಯಿತು, ಸರ್ವಿಸ್ ರಿಕ್ವೈರ್ಮೆಂಟ್ ಆಯಿತು. ಸಾಫ್ಟ್ವೇರ್ ಬೇಕಲ್ಲ, ಆ ಸಾಫ್ಟ್ವೇರ್ಗೆ ನಾವು ವೆಬ್ ಬ್ರೌಸರ್ ಅಂತ ಇಂಗ್ಲೀಷಲ್ಲಿ ಕರೆದ್ರೆ ಕನ್ನಡದಲ್ಲಿ ಜಾಲದರ್ಶಕ ಅಂತ ಕರಿತೀವಿ. ಗೂಗಲ್ ಕ್ರೋಮ್ ಅನ್ನೋದು ಅದ್ಭುತವಾದ ಜಾಲದರ್ಶಕ ತಂತ್ರಾಂಶ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಸೃಷ್ಟಿ ಮಾಡಿರುವಂಥ, ಮೈಕ್ರೋಸಾಫ್ಟ್ ಕೇಳಿದಿರಲ್ಲ? ಎಸ್, ಬಿಲ್ ಗೇಟ್ಸ್ ರವರು ಸ್ಥಾಪನೆ ಮಾಡಿರುವಂಥ ಜಗತ್ತಿನ ಅತ್ಯಂತ ಶ್ರೀಮಂತರ ಫೋರ್ಬ್ಸ್ ಪಟ್ಟಿಯಲ್ಲೇ ಸಾಕಷ್ಟು ಸಲ ಹೆಸರನ್ನ ದಾಖಲಿಸಿರುವಂಥ ಒಬ್ಬ ವ್ಯಕ್ತಿ ಬಿಲ್ ಗೇಟ್ಸ್. ಅವರು ಸ್ಟಾರ್ಟ್ ಮಾಡಿರುವಂಥ ಕಂಪನಿ ಮೈಕ್ರೋಸಾಫ್ಟ್. ಅವರ ಒಂದು ವಿಂಡೋಸ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಜೊತೆಗೆ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನುವಂಥದ್ದು ಉಚಿತವಾಗಿ ಸಿಗುವಂತಹ ಜಾಲದರ್ಶಕ ತಂತ್ರಾಂಶ. ಸರಿ, ಹಾಗಾದ್ರೆ ಇಂಟರ್ನೆಟ್ಟಲ್ಲೇ ಈ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಂತ HTTP ಅನ್ನೋ ಪದ ಬಳಸ್ತೀವಿ. ಬಹುಶಃ ಆಗ್ತಾನೆ ಬಳಸ್ದೆ ನಾನು. CO ಫಾರ್ ಚೀಫ್ ಆಫೀಸರ್ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ, ಮುಖ್ಯಾಧಿಕಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. HTTP ಅನ್ನು ವಿಸ್ತರಿಸಿ ಕಂಪ್ಯೂಟರ್ ಪ್ರಪಂಚದ ಪ್ರೋಟೋಕಾಲ್ಗಳಲ್ಲಿ, ಅಂತರ್ಜಾಲದಲ್ಲಿ ಬಳಸುವಂಥ ಪ್ರೋಟೋಕಾಲ್ಗಳಲ್ಲಿ ಇದು ಕೂಡ ಒಂದು. ಈ ಪ್ರೋಟೋಕಾಲ್ಗೆ ಪೂರಕವಾಗಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೀವು www ಅಂತ ಸ್ಟಾರ್ಟ್ ಮಾಡುವ ಮೊದಲೇ ನಮಗೆ ಸಿಗೋದು HTTP. ಇದು ಇನ್ನೊಂದು ಸ್ವಲ್ಪ ಸುರಕ್ಷಿತವಾಗಿರುವಂಥ, ಯಾವುದೇ ವೈರಸ್ ನಮ್ಮ ಕಂಪ್ಯೂಟರ್ಗೆ ಅಟ್ಯಾಕ್ ಆಗದೆ ಇರುವಂಥ ಪ್ರತಿ ಸಲ ನಾವೇನು ಮಾಡ್ಬೇಕು ಹೇಳಿ? HTTPS ಎಂಬ ಪರಿಕಲ್ಪನೆಯನ್ನು ಬಳಸ್ಕೊಳ್ಳೋದು ಹೆಚ್ಚು ಸೂಕ್ತ. ಮುಂದಿನ ಪ್ರಶ್ನೆ ಗಮನಿಸಬಹುದಾ? ಆನ್ಲೈನ್ ವಿಶ್ವಕೋಶ, ಅಂತರ್ಜಾಲದಲ್ಲಿ ಉಚಿತವಾಗಿ ಸಿಗುವಂಥ ಆನ್ಲೈನ್ ವಿಶ್ವಕೋಶ ವಿಕಿಪೀಡಿಯಾ ಅಂತ. ಬಹುಶಃ ವಿಕಿಪೀಡಿಯಾ ಬಗ್ಗೆ ಎಲ್ಲರಿಗೂ ಗೊತ್ತು ಅನ್ಕೊಳ್ತೇನೆ ನಾನು. ಜಗತ್ತಿನ ಸುಮಾರು 300ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿರುವಂತಹ ಆನ್ಲೈನ್ ವಿಶ್ವಕೋಶವೇ ವಿಕಿಪೀಡಿಯಾ. ಕನ್ನಡಿಗರಾಗಿರೋ ನಮ್ಮೆಲ್ಲರಿಗೂ ಸಂತಸದ ಸಂಗತಿ ಏನು ಅಂತ ಹೇಳಿದ್ರೆ, ಈ 21ನೇ ಶತಮಾನ 2009 ಈಚೆಗೆ ವಿಕಿಪೀಡಿಯಾ ಕನ್ನಡ ಆವೃತ್ತಿಯೂ ಕೂಡ ಲಭ್ಯವಾಗಿದೆ. ಅದನ್ನು ತಮ್ಮ ಗಮನಕ್ಕೆ ತರ್ತಾ, ಇದರ ಸೃಷ್ಟಿಕರ್ತ ಯಾರು? ವಿಕಿಪೀಡಿಯಾದ ಸೃಷ್ಟಿಕರ್ತ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ 1 ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಜಿಮ್ಮಿ ವೇಲ್ಸ್. ಜಿಮ್ಮಿ ವೇಲ್ಸ್ ರವರು ವಿಕಿಪೀಡಿಯಾದ ಸೃಷ್ಟಿಕರ್ತರು. ಇಡೀ ಜಗತ್ತಿನ ಬಹಳಷ್ಟು ಜನ ಅಭ್ಯರ್ಥಿಗಳಿಗೆ, ವಿಶೇಷವಾಗಿ ಸ್ಪರ್ಧಾ ಮಿತ್ರರಾಗಿರೋ ತಮ್ಮೆಲ್ಲರಿಗೆ ಮಾಹಿತಿ, ವಿಕಿಪೀಡಿಯಾ ಅನ್ನೋದೊಂದು ಜ್ಞಾನ ಕಣಜ, ಅದ್ಭುತವಾದ ಮಾಹಿತಿ ಸಿಗ್ತದೆ ನೋಡಿ. ಕಣಜ ಅಂದ ತಕ್ಷಣ ಇನ್ನೊಂದು ಮಾಹಿತಿ ನೆನಪಿಗೆ ಬಂತು.
ಕರ್ನಾಟಕ ಸರ್ಕಾರದವರು ಶುರು ಮಾಡಿರುವಂಥ ಉಚಿತ ಆನ್ಲೈನ್ ವಿಶ್ವಕೋಶ ವೆಬ್ಸೈಟ್ನ ಹೆಸರು ಕಣಜ.com ಅಂತ. ಗುರುದತ್ ಹೆಗಡೆ ಅಂತ ಹೇಳಿ ಅವರು IAS ಕ್ಲಿಯರ್ ಮಾಡಿದವರು ಈ ರೆಫರೆನ್ಸ್ ಕೊಟ್ಟಿದ್ರು. ಅವರ ಸಂದರ್ಶನದಲ್ಲಿ ಕೇಳಿರ್ಬೇಕು ತಾವು. IAS ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಂಡಂಥ ಗುರುದತ್ ಹೆಗಡೆ ಅವರು ಕಣಜೆಯಿಂದ ನನಗೆ ಬಹಳಷ್ಟು ಮಾಹಿತಿ ಸಿಕ್ಕಿತ್ತು, ಕನ್ನಡ ಸಾಹಿತ್ಯದ ನೋಟ್ ಸಿಕ್ಕಿತ್ತು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಆರಂಭಿಸಿರುವಂಥ ಕಣಜ.com ವೆಬ್ಸೈಟ್ ಅನ್ನು ಕೂಡ ಬಳಕೆ ಮಾಡಿ ಸಾಕಷ್ಟು ನಮ್ಮ ಕನ್ನಡ ಪುಸ್ತಕಗಳ ಗಣಕೀಕರಣ ಆಗೋಗಿದೆ. ಆ ವೆಬ್ಸೈಟಲ್ಲಿ ನಿಮಗೆ ಉಚಿತವಾಗಿ ಮಾಹಿತಿ ಸಿಗ್ತಾ ಇದೆ. 12ನೇ ಶತಮಾನದಿಂದ ಈಗಿನವರೆಗಿನ ಗೆಜೆಟ್ ಕಾಪಿಗಳನ್ನೂ ಕೂಡ ಕರ್ನಾಟಕ ಸರ್ಕಾರ ಗಣಕೀಕರಣ ಮಾಡಿ ಅವುಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಲಭ್ಯವಾಗುವಂಥ ಗಣಕಯಂತ್ರದಲ್ಲಿ ಅಳವಡಿಸಿದರೆ ಅವೆಲ್ಲವುಗಳ ಉಪಯೋಗವನ್ನು ತಾವು ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪರಿಕಲ್ಪನೆ. ಗೂಗಲ್ ಏನಿದು ಸರ್? ಗೂಗಲ್ ಅಂದ್ರೆ ಒಂದು ವೆಬ್ಸೈಟ್ ರೀ? ಖಂಡಿತ ಅಲ್ಲ. ಸರ್ ಗೂಗಲ್ ಅಂದ್ರೆ ಒಂದು ಕಂಪ್ನಿ ರೀ? ಖಂಡಿತ ಅಲ್ಲ. ಕಾರಣ, ನಾನೊಬ್ಬ ಮ್ಯಾಥ್ಸ್ ಮೈಸ್ಟ್ರು. ಗೂಗಲ್ ಅಂದ್ರೆ ಮ್ಯಾಥಮೆಟಿಕಲಿ ಇರೋ ಅರ್ಥವೇ ಬೇರೆ. ಗೂಗಲ್ ಅಂದ್ರೆ 10ರ ಘಾತ 100 ಅಂತ ಒಂದರ ಮುಂದೆ 100 ಸೊನ್ನೆ ಬರೆದ್ರೆ 1 ಸೆಕೆಂಡ್. ಇಲ್ಲಿದೆ ನೋಡಿ ಗೂಗಲ್ ಅಂದ್ರೆ ಏನು ಅಂತ ಹೇಳಿ. ಕಾಣಿಸುತ್ತೆ ಅನ್ಕೊಳ್ತೇನೆ ನಾನು. ಒಂದು ಗೂಗಲ್ ಅಂದ್ರೆ ಗಮನಿಸ್ಕೊಳ್ಳಿ, 3, 6, 9, 12, 15, 18, 36, 54, 72, 75, 78, 81, 84, 87, 90, 93, 96, 99, 100. ಒಂದರ ಮುಂದೆ 100 ಸೊನ್ನೆ ಬರೆದಾಗ ಒಂದು ಗಾಗಲ್ ಅಂತ ಆಗ್ತದೆ. ಮ್ಯಾಥಮೆಟಿಕಲಿ ಗೂಗಲ್ ಅಂತಿದೆ, ಗೂಗಲ್ ಪ್ಲೆಕ್ಸ್ ಅಂತಿದೆ. ಈಗ ಬಿಡಿ 10, 100, 1000, ಲಕ್ಷ, ಕೋಟಿ ಎಣಿಕೆ ಮಾಡ್ತೀವಲ್ಲ, ಹಾಗೆ ಮ್ಯಾಥಮೆಟಿಕಲಿ ಒಂದು ಗಾಗಲ್ ಅಂದ್ರೆ ಒಂದರ ಮುಂದೆ 100 ಸೊನ್ನೆ ಬರೆದಾಗ ಎಷ್ಟಾಗತ್ತೆ ಅಷ್ಟು. ಸೊ ಇದಕ್ಕೂ ಗೂಗಲ್ಗೂ ಏನ್ರಿ ಸರ್ ಸಂಬಂಧ? ಇದನ್ಯಾಕೆ ತಗೊಂಬಂದ್ರಿ? ನೀವು ಕಂಪ್ಯೂಟರ್ ಬಗ್ಗೆ ಮಾತಾಡ್ತಿದ್ದೀರಾ, ಮ್ಯಾಥ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಸ್ನೇಹಿತರೆ, ಕಂಪ್ಯೂಟರ್ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೆ ಹೆಸರಿಡೋದಕ್ಕೂ ಒಂದು ವಿಶೇಷವಾಗಿರುವಂಥ ಕಾರಣ ಇರ್ತದೆ. ಸೊ ಗೂಗಲ್ ಅನ್ನೋದೊಂದು ಜಾಲ ದರ್ಶಕ, ಜಾಲ ಶೋಧಕ. ಇಲ್ಲಿ ಮಿಸ್ಟೇಕ್ ಆಗಿದೆ. ಖಂಡಿತವಾಗಿ ಇದೊಂದು ಜಾಲ ಶೋಧಕ ಯಂತ್ರ. ಜಾಲ ಶೋಧಕ ಯಂತ್ರ, ಜಾಲದರ್ಶಕ ಅಲ್ಲ. ಜಾಲದರ್ಶಕ ಅಲ್ಲ, ಜಾಲ ಶೋಧಕ ಯಂತ್ರ, ಸರ್ಚ್ ಎಂಜಿನ್. ನೀವು ಯಾವುದೇ ದತ್ತಾಂಶ ತೆಗೆದುಕೊಳ್ಳಿ, ಸೆಕೆಂಡ್ಸಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ, ನ್ಯಾನೋ ಸೆಕೆಂಡ್ಸಲ್ಲಿ 1000 ಲಕ್ಷ ಕೋಟಿ ಪುಟಕಗಳನ್ನು ಹುಡುಕೊಡ್ತದೆ. ಸಿಕ್ಕಾಪಟ್ಟೆ ಮಾಹಿತಿ. ಒಂದರ ಮುಂದೆ 100 ಸೊನ್ನೆ ಆದರೆ ಎಷ್ಟು? ಅಷ್ಟು ಮಾಹಿತಿಯನ್ನು ಹುಡುಕೊಡುವಂತಹ ಕೆಲಸವನ್ನ ಅದು ಮಾಡ್ತದೆ ಅನ್ನೋ ಸಾಂಕೇತಿಕವಾಗಿ ಅರ್ಥ ಕಲ್ಪಿಸಿಕೊಂಡು ಅದಕ್ಕೆ ಗೂಗಲ್ ಎಂದು ಹೆಸರಿಡಲಾಗಿದೆ. ಇಸ್ಂಟ್ ಇಟ್? ವೆಲ್ ಫ್ರೆಂಡ್ಸ್, ಮುಂದಿನ ವಿವರಗಳನ್ನು ಗಮನಿಸ್ಕೊಂಡ್ವಾ? ಭೂಮಿ, ಬಾಲಾಶ್ರಮ ಮತ್ತು ಮುಖ್ಯವಾಹಿನಿ. ನಮ್ಮಲ್ಲಿ PDO ಪರೀಕ್ಷೆ ಕೇಳಿರುವಂಥ ಪ್ರಶ್ನೆ ಏನಿದು? ಇವೆಲ್ಲ ಈ ಅಡ್ಮಿನಿಸ್ಟ್ರೇಷನ್ ಯೋಜನೆಗಳು ಕರ್ನಾಟಕದಲ್ಲಿ ಜಾರಿಯಲ್ಲಿವೆ. ಹಾಗಂದ್ರೇನು ಈ ಅಡ್ಮಿನಿಸ್ಟ್ರೇಷನ್ ಅಂದ್ರೆ? ವಿದ್ಯುನ್ಮಾನ ಆಡಳಿತ, ಸಾರ್ವಜನಿಕರ ಮನೆ ಬಾಗಿಲಿಗೆ ಆಡಳಿತ, ಈ ಅಂತರ್ಜಾಲವನ್ನು ಬಳಕೆ ಮಾಡಿಕೊಂಡು ಈ ಉತ್ತರ ಕರ್ನಾಟಕದಲ್ಲಿ ಭೂ ದಾಖಲೆಗಳಿಗೆ ಉತ್ತಾರ ಅಂತಾರೆ ನೋಡ್ರಿ. ಪುಸ್ತಕೀಯ ಭಾಷೆಯಲ್ಲಿ ಪಹಣಿ ಪತ್ರಿಕೆ, ತಾಲೂಕು ಕಚೇರಿ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಪಹಣಿ ಪತ್ರಿಕೆಗೆ ಅದು 10-15 ರೂಪಾಯಿ ಏನೋ ಫೀಸ್ ಇರ್ತದೆ. ಅದು ಕಟ್ಬಿಟ್ಟು ಕಂಪ್ಯೂಟರೈಸ್ಡ್ ಫಾರ್ಮ್ಯಾಟ್ ಕೊಡ್ತಾರಲ್ಲ, ಭೂಮಿ ಅನ್ನೋ ಸಾಫ್ಟ್ವೇರನ್ನು ಬಳಕೆ ಮಾಡಿಕೊಂಡು ಈ ಮಾದರಿಯಲ್ಲಿ ಭೂಮಿ, ಬಾಲಾಶ್ರಮ, ಮುಖ್ಯವಾಹಿನಿ ಮುಂತಾದವುಗಳು ಕರ್ನಾಟಕದಲ್ಲಿ ಜಾರಿ ಇರುವಂತಹ ಈ ಅಡ್ಮಿನಿಸ್ಟ್ರೇಷನ್ ಯೋಜನೆಗಳಾಗಿದೆ. ಅಡ್ಮಿನಿಸ್ಟ್ರೇಷನ್ಗೆ ಕನ್ನಡ ಪದ ಕಾರುಬಾರು ಅಂತ ಕರೀತಾರೆ. ಸರಿನಾ? ವೆಲ್, ಮುಂದಿನ ಪ್ರಶ್ನೆ. ಇಲ್ಲಿ 2 ಮಾಹಿತಿ ಇದೆ. raja@yahoo.com, raja@gmail.com. ಇವೆರಡು ಏನು? ಎಲ್ಲಿ @ ಅನ್ನೋ ಸಿಂಬಾಲ್ ಮಧ್ಯಕ್ಕೆ ಬಲಗಡೆ ವೆಬ್ ಪೋರ್ಟಲ್ನ ಅಡ್ರೆಸ್, ಎಡಗಡೆ ಬೇರೆ ಪದ ಸಿಕ್ತು ಅಂತ ಹೇಳಿದ್ರೆ
ಈ 3 ಭಾಗಗಳಿಂದ ಕೂಡಿರೋ ಇದಕ್ಕೆ ಇಮೇಲ್ ಐ ಡಿ ಅಂತ ಕರಿತೀವಿ. ಈಗ ನಾನು ನಿಮಗೆ ಫೋನ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಫೋನ್ ಇರಬೇಕು, ನನ್ನ ಹತ್ರ ಫೋನ್ ಇರಬೇಕು, ಆ ಫೋನ್ ಒಳಗಡೆ ಒಂದು ಸಿಮ್ ಕಾರ್ಡ್ ಇರಬೇಕು, ಈ ಫೋನ್ ಒಳಗಡೆನೋ ಸಿಮ್ ಕಾರ್ಡ್ ಇರಬೇಕು, ಅದಕ್ಕೂ ಒಂದು ನಂಬರ್ ಇರಬೇಕು, ಇದಕ್ಕೂ ಒಂದು ನಂಬರ್ ಇರಬೇಕು, ಇದರಲ್ಲಿ ಕರೆನ್ಸಿ ಇರಬೇಕು, ಅದು ಚಾಲೋ ಇಟ್ಟಿರ್ಬೇಕು ಇನ್ಕಮಿಂಗ್ ಕಾಲ್ಸನ್ನು, ಆ ನಂಬರ್ ನನಗೆ ಗೊತ್ತಿರಬೇಕು. ಅದೇ ಮಾದರಿಲೇ ಯಾರಿಗಾರು ಮೇಲ್ ಕಳಿಸ್ಬೇಕು ಅಂದ್ರೆ ಅವ್ರಿಗೊಂದು ಮೇಲ್ ಐ ಡಿ ಇರಬೇಕಲ್ಲ. ಫೋನ್ಪೇಗೆ ಅದಕ್ಕೆ ಅದರದೇ ಆದ ಐ ಡಿ ಇರ್ತದೆ. ಇವುಗಳನ್ನು ಮೇಲ್ ಐ ಡಿಗಳು ಅಂತ ಕರಿತೀವಿ. ಈ @ ಅನ್ನೋ ಸಿಂಬಾಲ್ ಇದೆಯಲ್ಲ, ಇದು ಇಮೇಲ್ ಸೇವೆ ನೀಡುವಂಥ ಸಂಸ್ಥೆಗಳು ಉಚಿತವಾಗಿ ಕೊಡುವಂಥ ಮೇಲ್ ಐ ಡಿಗಳಾಗಿದ್ದು, ಒಬ್ಬರಿಗೆ ಸಂಬಂಧಪಟ್ಟಿರಬಹುದು, ಪಡೋದೇನೂ ಇರ್ಬೋದು. ಯಾಕಂದ್ರೆ ರಾಜ ಅನ್ನೋ ಹೆಸರಿನವರು ಇಬ್ರು ಇರ್ಬೋದಲ್ಲ, ದೇರ್ ಕ್ಯಾನ್ ಬಿ, ಹೌದಾ? ಈ @ ಸಿಂಬಾಲ್ ಬಗ್ಗೆ ಹೇಳಬೇಕು ಅಂದ್ರೆ, @ ಅನ್ನೋ ಈ ಸಿಂಬಾಲ್ ಅನ್ನ ಪರಿಚಯಿಸಿದ ರೇ ಟಾಮ್ಲಿನ್ಸನ್ ರವರಿಗೆ ನಾವು ಇಮೇಲ್ನ ಜನಕ ಅಂತ ಕರಿತೀವಿ. ತುಂಬಾ ಸಲ ಕೇಳಿರುವಂಥ ಪ್ರಶ್ನೆ ಇದು. ರೇ ಟಾಮ್ಲಿನ್ಸನ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಇಮೇಲ್. ಮೊದಲ ಇಮೇಲ್ ಅನ್ನ ಕಳಿಸಿರೋದು ಕ್ವೀನ್ ಎಲಿಜಬೆತ್. ಯಾರಿಗೆ ಕಳಿಸಿದ್ರು ಗೊತ್ತಿಲ್ಲ, ಸರಿನಾ? ಮುಂದಿನ ಪ್ರಶ್ನೆ, ಜಾಲತಾಣ ಪುಟಗಳನ್ನ ಯಾವ ಭಾಷೆಯಲ್ಲಿ ಬರೆದಿರ್ತಾರೆ? ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ನೀವು ಹೇಳಿ ಸ್ನೇಹಿತರೆ, ಜಾಲತಾಣ ಪುಟಗಳನ್ನ ಯಾವ ಭಾಷೆಯಲ್ಲಿ ಬರೆದಿರ್ತಾರೆ? ಡನ್. ಇದನ್ನ ಬರೆಯೋದಕ್ಕೆ ಬಳಸಿರೋ ಭಾಷೆ HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. HTML ಭಾಷೆಯನ್ನು ಬಳಸಿ ಅಂತರ್ಜಾಲದಲ್ಲೇ ಜಾಲಪುಟಗಳನ್ನು ಬರೆದಿರ್ತಾರೆ. ಏನಿದು HTML ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಈಗ ಬ್ಲೂ ಕಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಫೈಲ್ ಓಪನ್ ಆಗತ್ತೆ ನೋಡಿ. ಸೇ ಫಾರ್ ಎಕ್ಸಾಂಪಲ್, ಇದನ್ನ ಕ್ಲಿಕ್ ಮಾಡ್ತೇನೆ ನಾನು, ಸಂಬಂಧಪಟ್ಟ ಮತ್ತೊಂದು ಪುಟ ತೆರೆಕೊಳ್ತದೆ. ಡನ್. ಇವುಗಳನ್ನು ಕ್ಲಿಕ್ ಮಾಡ್ತೇನೆ, ಸಂಬಂಧಪಟ್ಟ ಇನ್ನೊಂದು ಪುಟ ತೆರೆಕೊಳ್ತದೆ. ಇದನ್ನೇ ಹೈಪರ್ ಲಿಂಕ್ ಅಂತ ಕರಿತೀವಿ. ಸೊ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತರ್ಜಾಲ ಪುಟಗಳ ವಿನ್ಯಾಸಕ್ಕೆ ಬಳಸುವಂತಹ ಭಾಷೆ ಇದು. ಇಂಟರ್ನೆಟ್ನ ವೆಬ್ ಪೇಜ್ಗಳನ್ನು, ಜಾಲಪುಟಗಳನ್ನು, ಜಾಲತಾಣಗಳನ್ನು ಇವುಗಳನ್ನ ಬಳಕೆ ಮಾಡ್ಕೊಂಡು ಡಿಸೈನ್ ಮಾಡಿರ್ತಾರೆ. ವೆಲ್ ಫ್ರೆಂಡ್ಸ್, ಸೊ ಇನ್ನಷ್ಟು ಪ್ರಶ್ನೆಗಳನ್ನು, ಮತ್ತಷ್ಟು ಮಾಹಿತಿನ ತೆಗೆದುಕೊಂಡು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಮತ್ತೊಂದು ಸಲ ತಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳ್ತಾ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೆಗಳನ್ನು ಬೇರೆ ಕೇಳ್ತಾ ಇದ್ದಾರೆ. ಸೊ ಇವೆಲ್ಲವುಗಳಿಗೆ ಪೂರಕವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಸರಿನಾ, ನಮ್ಮ ಟೆಲಿಗ್ರಾಮ್ ಚಾನಲ್, ನಮ್ಮ ವಾಟ್ಸಾಪ್ ನಂಬರ್, ನಿಮಗೇನಾದ್ರು ಡೌಟ್ಸ್ ಇದ್ರೆ ಶೈಕ್ಷಣಿಕವಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ. ಫೈನ್. ಸೊ ಟಿಲ್ ದೆನ್, ಟೇಕ್ ಕೇರ್, ಬಾಯ್. ಮತ್ತಷ್ಟು ಹೊಸ ವಿಷಯಗಳ ಜೊತೆಗೆ ತಮ್ಮೊಟ್ಟಿಗೆ ಬರ್ತಾನೆ. ಕಳೆದ ವಿಡಿಯೋಗೆ ತಾವು ಸ್ಪಂದಿಸಿದ ರೀತಿ ಅದ್ಭುತವಾಗಿತ್ತು ಅಂತ ಹೇಳ್ತಾ, ಈ ಸಲವೂ ಕೂಡ ತಾವು ಅದೇ ಪ್ರೀತಿಯನ್ನು ತೋರಿಸ್ತೀರಿ, ದಯವಿಟ್ಟು ಅದೇ ಪ್ರೀತಿ ತೋರಿಸಿ ಅಂತ ವಿನಂತಿಸ್ಕೊಳ್ತಾ ಮತ್ತೆ ಸಿಗೋಣ. ಬೆಸ್ಟ್ ಆಫ್ ಲಕ್.